ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ನಮ್ಮ ಒಳ ಮೀಸಲಾತಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಚಿವರುಗಳು ಶಾಸಕರುಗಳ ಒಂದು ಸಭೆಯನ್ನು ಕರೆದು ಯಾರೊಬ್ಬರಿಗೂ ಕೂಡ ಗೊಂದಲವಾಗದೆ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಏನು ನೇಮಕಾತಿಯನ್ನು ಮಾಡ್ತಿದ್ರಿ 56,632 ಈ ನೇಮಕಾತಿಯಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿ ನೇಮಕಾತಿ ಮಾಡೋದಕ್ಕೆ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟರೆ ನಮ್ಮ ಸಮುದಾಯದಲ್ಲಿ ಸರ್ಕಾರದ ವಿರುದ್ಧ ಅಥವಾ ಬೇರೆ ಬೇರೆ ಪ್ರತಿಭಟನೆ ಬೀದಿಗಿಳಿಯುವಂಥ ವಾತಾವರಣ ಅದು ನಿಲ್ಬೋದು. ಈ ಸ್ಪಷ್ಟೀಕರಣ ಮತ್ತು ಈ ಗೊಂದಲದ ವಾತಾವರಣವನ್ನು ತಿಳಿಗೊಳಿಸ್ತಾ ಇದ್ದರೆ ಸಹಜವಾಗಿಯೇ ಒಳ ಮೀಸಲಾತಿ ಹೋರಾಟ ಏನು 30 ವರ್ಷದಿಂದ ನಡೆದುಕೊಂಡು ಬಂದಿತ್ತು ಅವರೆಲ್ಲರೂ ಕೂಡ ಮತ್ತೊಂದು ಸಾರಿ ಬೀದಿಗಿಳಿಯುವಂಥ ಸಂದರ್ಭಕ್ಕೆ ಬರ್ತಾ ಇದ್ದಾರೆ. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವಕಾಶ ಮಾಡಿಕೊಡದೆ ಆದಷ್ಟು ಶೀಘ್ರ ಎಲ್ಲ ಸಮುದಾಯದವ್ರನ್ನೂ ಆಹ್ವಾನ ಮಾಡಿ ಸಚಿವರು ಶಾಸಕರನ್ನು ಇದಕ್ಕೊಂದು ಇತಿಶ್ರೀ ಆಡುವ ಮೂಲಕ ಒಳ ಮೀಸಲಾತಿ ಸಂಪೂರ್ಣ ಜಾರಿ ಆಗೋದಕ್ಕೆ ಮುಂದೆ ಅವಕಾಶ ಇದೆ. ಆದರೆ ಈಗಿರುವಂಥ ಸಂದರ್ಭದಲ್ಲಿ ಒಳ ಮೀಸಲಾತಿಯ ಮಾನದಂಡಗಳ ಆಧಾರದ ಮೇಲೇ ನಾವು ನೇಮಕಾತಿ ಮಾಡ್ತೀವಿ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಬೇಕನ್ನುವಂಥದ್ದು ನಮ್ಮ ಒಂದು ಆಗ್ರಹ ಮತ್ತು ಮನವಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಿದ್ದೀವಿ.